ನಮಸ್ಕಾರ ಎಲ್ಲರಿಗೂ. 75 ದಿನದ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಇನ್ನು ಖಾಲಿ 9 ದಿನ ಮಾತ್ರ ಉಳಿದಿರೋದು. ಇವತ್ತು ನಾನು 65 ಮತ್ತು 66ನೇ ದಿನದ ಒಂದು ಅಪ್ಡೇಟ್ನ ಹಾಕ್ತಾ ಇದ್ದೀನಿ. ಇವತ್ತು ಹೊರಗಡೆ ವಾಕಿಂಗ್ ಹೋಗಿಲ್ಲ, ಟ್ರೆಡ್ಮಿಲ್ ಹೋಗಿದೆ. 2.5 ಕಿಲೋಮೀಟ್ರಷ್ಟು ವಾಕ್ ಮಾಡಿದ್ದೀನಿ. 199 ಕ್ಯಾಲರೀಸ್ ಬರ್ನ್ ಆಗಿದೆ. ಸೊ ಇನ್ನೂ ಒಂದು ಸ್ವಲ್ಪ ಹೊತ್ತು ವಾಕ್ ಮಾಡ್ಕೊಳ್ತೀನಿ. ಎರಡನೇ ದಿನ ವಾಕ್ ಹೋದೆ, ಬಟ್ ಸಿಕ್ಕಾಪಟ್ಟೆ ಚಳಿ ಇದೆ. ಜಾಕೆಟ್ ಹಾಕ್ಕೊಂಡಿದ್ದೆ, ಆದರೂ ಸಹ ತುಂಬ ಚಳಿ ಆಗ್ತಾಯಿತ್ತು. ಸೊ ಆದಷ್ಟು ಅವಾಯ್ಡ್ ಮಾಡ್ತೀನಿ, ಸುಮ್ಮನೆ ಹೆಲ್ತ್ ಹಾಳು ಮಾಡ್ಕೊಳ್ಳೋದು ಬೇಡ ಅಂತ ಹೇಳಿ. ಹಾಗೆ ಇವತ್ತು ಸ್ವಲ್ಪ ಮನೇಲಿ ಸ್ಟ್ರೆಚಿಂಗ್ ಎಲ್ಲ ಮಾಡಿಕೊಂಡೆ. ಯಾವುದೂ ವಿಡಿಯೋ ರೆಫರೆನ್ಸ್ ತಗೊಂಡಿಲ್ಲ, ಗೊತ್ತಿರುವಷ್ಟು ಸ್ವಲ್ಪ ಕ್ರಂಚಸ್ ಎಲ್ಲ ಮಾಡಿದೆ. ಇವಾಗ ಎಕ್ಸಸೈಸು ಡಯಟು ಎಲ್ಲ ಮಾಡೋದ್ರಲ್ಲಿ ಒಂದು ಸ್ಪೆಷಲ್ ಒಂದು ಎಕ್ಸ್ಟ್ರಾ ಜೋಶ್ ಇದೆ. ಬಿಕಾಸ್ ನನ್ನ ಟಾರ್ಗೆಟಿಗೆ ತುಂಬ ಹತ್ತಿರದಲ್ಲಿದ್ದೀನಿ. ದಿನಗಳು ಕಡಿಮೆ ಇದೆ, ಸ್ಟಿಲ್ ನನ್ನ ಟಾರ್ಗೆಟ್ ಕೂಡ ತುಂಬಾ ಕಡಿಮೆ ಇದೆ ಅಂತಲೇ ಹೇಳ್ಬೋದು. ಸೊ ಈ 9 ದಿನದಲ್ಲಿ ನಾನು ಖಂಡಿತ ರೀಚ್ ಆಗ್ತೀನಿ ಆ ಒಂದು ಟಾರ್ಗೆಟ್ನ. ಇನ್ನು 9 ದಿನ ವೆಯ್ಟ್ ಮಾಡಿ ಲಾಸ್ಟ್ 75ನೇ ದಿನ ನಾನು ಕಂಪ್ಲೀಟ್ ಡೀಟೇಲ್ನ ಕೊಡ್ತೀನಿ. ಇವತ್ತು ಅಗಸ್ತ್ಯನ್ ಸ್ಕೂಲ್ ಅಡ್ಮಿಷನ್ ಕೂಡ ಕಂಪ್ಲೀಟ್ ಮಾಡಿದ್ವು. 2-3 ಕಡೆ ಅಪ್ಲಿಕೇಶನ್ ಹಾಕಿದ್ದು. ಆ್ಯಕ್ಚುಲಿ ಒಂದು ಸ್ಕೂಲ್ ತುಂಬ ಹೋಪ್ ಇಟ್ಕೊಂಡಿದ್ವು, ಸೀಟ್ ಇಲ್ಲ ಅಂದ್ಬಿಟ್ರು. ಎಲ್ಲ ಕಡೆ ಕಾಲ್ ಮಾಡಿ ಕೇಳಿದ್ವು, ಯಾವ ಸ್ಕೂಲಲ್ಲೂ ಸೀಟ್ ಇಲ್ಲ, ಇದೊಂದೇ ಸ್ಕೂಲ್ ಸಿಕ್ಕಿದ್ದು. ನಮಗೆಲ್ಲ ಊರಲ್ಲಿ ಒಂದು ಸ್ಕೂಲ್ ಇರ್ತಾಯಿತ್ತು, ಎಷ್ಟು ಜನ ಮಕ್ಕಳು ಬಂದ್ರೂ ಅಡ್ಮಿಷನ್ ಕೊಡ್ತಾಯಿದ್ರು. ಇವಾಗ KG 1 KG 2ಗೆ ಇಷ್ಟೆಲ್ಲ ಸರ್ಕಸ್ ಮಾಡಬೇಕು. ಇನ್ನು ಊಟ ಸಿಂಪಲ್ ಡಯಟಲ್ಲಿ ಹೋಗ್ತಾ ಇದ್ದೀನಿ. ಪುಳಿಯೋಗರೆ ಜೊತೆಯಲ್ಲಿ ಬಾಳೆಹಣ್ಣು, ಮಧ್ಯಾಹ್ನ ಸ್ವಲ್ಪ ವಾಟರ್ಮೆಲನ್, ಒಂದು 12 ಗಂಟೆ ಸುಮಾರು ತಿಂದಿದ್ದು ನಾನು. ಮಧ್ಯಾಹ್ನಕ್ಕೆ ಸ್ವಲ್ಪ ರೈಸು, ಮೊಟ್ಟೆ ಮತ್ತು ದಾಲ್, ಹಾಗೆ ರಾತ್ರಿಗೆ ಓಟ್ಸ್. 2ನೇ ದಿನ ಕೂಡ ನಾನು ಸೇಮ್ ರೆಸಿಪಿನೇ ಮಾಡ್ಕೊಂಡಿದ್ದು ಓಟ್ಸು. 2ನೇ ದಿನ ಮಾರ್ನಿಂಗ್ ಶಾವಿಗೆ ಉಪ್ಪಿಟ್ಟು, ಬಾಳೆಹಣ್ಣು, ವಾಟರ್ಮೆಲನ್ ದೊಡ್ಡದು ತಗೊಂಡು ಬಂದಿದ್ದು, ಇವತ್ತು ಕೂಡ ಅದೇ ಇತ್ತು. ಇನ್ನು ರಾತ್ರಿಗೆ ಓಟ್ಸನ್ನೇ ತಿಂದಿದ್ದೀನಿ. ಇದಿಷ್ಟು ಆಗಿತ್ತು ದಿನ 65, 66ರ ಅಪ್ಡೇಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಾಳೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ನಮಸ್ತೆ.